Jungle. Most enthusiastic and non-enthusiastic students. I'm using the word enthusiastic and non-enthusiastic both. I've seen some of them, they don't have presence of mind itself actually. One row of students sitting over here, they live from our college or from some other college, they do not know where are they sitting. They have been talking, even when all these people, talking from the stage, and they clap only when others are clapping. People should know the presence of mind. Where are they? Those two girls and boys, I'm telling you only, now also they are not listening. To our energetic faces, I am transported back to my own graduation. A mix of fear, ambition and boundless curiosity. I want to thank the management for inviting me to the part of this milestone. I remember when I was in your shoes, I thought that getting my degree was the end of the learning journey. I was wrong. The reality is the most important lessons often start after the final exam. I was an average student. It is a necessary part of success. We live in the world where AI and technology are changing the rules of the game every day. You are graduating into reality where technical skills might get you an interview, but your ability to adapt, think critically, and communicate will get you the job. Treat this institution as a springboard to launch yourself higher. Be comfortable taking risks. Students, you are not just building your careers, you are building your society. As you join the workforce, ask yourselves, how can I leave the positive impact? The world needs people who are not just competent but compassionate. ಓಕೆ ಸರ್. ಎಲ್ರಿಗೂ ನಮಸ್ಕಾರ. ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯ ಮೈಸೂರು 2007ರಲ್ಲಿ ಮಹಾರಾಜ ಎಜುಕೇಷನ್ ಟ್ರಸ್ಟ್ನ ಮೊದಲ ಕನಸಿನ ಕೂಸಾಗಿ ಆರಂಭ ಆಯಿತು. ಇದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ 2010ನೇ ಇಸ್ವಿಯಿಂದ ಕೆಲಸ ಮಾಡ್ತಾ ಇದೆ. ಇದುವರೆಗೂ 15 ವರ್ಷಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವಂತಹ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಮೈಸೂರಿನಾದ್ಯಂತ ತನ್ನ ಗಮಲನ್ನು ಪಸರಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ ಮತ್ತು ನಾಳೆ ಮಾರ್ಚ್ 26-27 ಕಾಲೇಜಿನಲ್ಲಿ ಫೋರ್ಸ್ ಸಮಿಟ್ ಅನ್ನುವಂತಹ ಒಂದು ನ್ಯಾಷನಲ್ ಲೆವೆಲ್ ಸಿಂಪೋಸಿಯಂನ ಡಿಪಾರ್ಟ್ಮೆಂಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಾನಾ ಕಾಲೇಜುಗಳ ಅನೇಕ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರೂ ತಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಹಾಗೆ ಕಲ್ಚರಲ್ ಎಬಿಲಿಟೀಸ್ನ ಈ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾಳೆ ಸಂಜೆ ನಡೆಯುವಂತಹ ವ್ಯಾಲಿಡಿಟಿ ಪ್ರೋಗ್ರಾಮ್ನಲ್ಲಿ ಬಹುಮಾನ ವಿತರಣೆ ಕೂಡ ಇರುತ್ತೆ. ಹೀಗೆ ಕಾರಣ ಇದನ್ನೆಲ್ಲ ನಡೆಸಲಿಕ್ಕೆ ಕಾರಣ ಏನಂತಂದರೆ, ಸುಮಾರು ವಿಭಾಗಗಳಲ್ಲಿ ಸುಮಾರು ಕಾಲೇಜುಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಜನಸಂಖ್ಯೆ ಸ್ವಲ್ಪ ನಿಧಾನವಾಗಿ ಕುಂತಾ ಇದ್ದಾರೆ ಅನ್ನುವಂಥ ಈ ಕಾಲದಲ್ಲಿ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ರಿಸರೆಕ್ಷನ್ ಆಗಿದೆ ಅಂತ ನಾವು ತೋರ್ಸಕ್ಕೆ ಹೊರಟಿದ್ದೀವಿ. ಪ್ಲೇಸ್ಮೆಂಟ್ ಮುಖಾಂತರವಾಗಿ ಇದನ್ನು ನಾವು ಮೇಲ್ ತರ್ಬೋದು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಸಂಸ್ಥೆನಲ್ಲಿ 12 ವಿದ್ಯಾರ್ಥಿಗಳಿದ್ದರು. ನಮ್ಮಲ್ಲಿ ಅಡ್ಮಿಷನ್ ಕೂಡ ಫುಲ್ ಆಗಿತ್ತು. ಅದಕ್ಕೆ ತಕ್ಕ ಹಾಗೆ ನಮ್ಮ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರದಿಂದ
ನಮ್ಮ ಮ್ಯಾನೇಜ್ಮೆಂಟು, ಪ್ರಾಂಶುಪಾಲರು, HOD ಅವರೆಲ್ಲರ ಒತ್ತಾಸೆಯಂತೆ ಈ ಸಲ 100% ಪ್ಲೇಸ್ಮೆಂಟ್ ಮಾಡಿಸಿದ್ವಿ. ಮುಂದೆನೂ ಕೂಡ ಇದೇ ರೀತಿ 100% ಪ್ಲೇಸ್ಮೆಂಟ್ಗೂ ಒತ್ತು ಕೊಡ್ತೀವಿ. ವಿದ್ಯಾರ್ಥಿಯೊಬ್ಬನ ಸರ್ವತೋಮುಖ ಬೆಳವಣಿಗೆಗೂ ಸಹ ನಾವು ಇಂಬು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬನ್ನಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ಸರ್ ತಮ್ಮ ಹೆಸರು? ನನ್ನ ಹೆಸರು ಅನಿರುದ್ಧ ಅಂತ. ನಾನು ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದ ಆಡಳಿತಾಧಿಕಾರಿ ಹಾಗೂ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಥ್ಯಾಂಕ್ ಯು ಸರ್.